ಕಾರ್ಯಕ್ರಮ ಗೃಹಿಣಿ ಗೃಹಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ಸಮಾಜ ಸೇವಕಿಯಾಗಿ ತಮ್ಮನ್ನು 30 ವರ್ಷದಿಂದ ತೊಡಗಿಸಿಕೊಂಡಿರುವ ಉತ್ತಮ ಗೃಹಿಣಿ ಅಂತ ಅನಿಸ್ಕೊಂಡಿರುವ ವೀಣಾ ಆರ್ ಭಟ್ ವರಂಗ ಹೆಬ್ರಿ ಇವರು ನಮ್ಮ ಜೊತೆಗೆ ಬಂದಿದ್ದಾರೆ. ವೀಣಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ನಿಮ್ಮ ಬಾಲ್ಯದ ಒಂದು ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಹೇಳ್ತೇನೆ. ನಾನು ಕಳಸ ಮತ್ತು ಬಾಳೆಹೊಳೆ ಮೂಡಿಗೆರೆ ತಾಲೂಕಿನವಳು. ಅಲ್ಲಿ ತನೋಡಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ನಾನು ಜನಿಸಿದ್ದು. ಚಂದ್ರಶೇಖರ್ ಭಟ್ ಪಾರ್ವತಿ ದಂಪತಿಗಳ ಮೊದಲ ಮಗಳು ನಾನು. ಅವರಿಗೆ 4 ಜನ ಮಕ್ಕಳಿದ್ರು. ಅದರಲ್ಲಿ ಮೊದಲೇ ಅವಳು ನಾನು. ಅಲ್ಲಿ ನಮ್ಮ ಅಜ್ಜ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಸ್ವಲ್ಪ ಕೃಷಿ ಇತ್ತು, ಅದನ್ನು ಮಾಡಿಕೊಂಡು ಇದ್ದವರು. ಹಾಗೆ ನಮ್ಮ ತಂದೆ ಕೂಡ ಪೂಜೆಯಲ್ಲೇ ಇದ್ದರು. ಆ ಥರ ಪೂಜೆ ಮಾಡ್ಕೊಂಡು ತುಂಬ ಬಡಸ್ತಿಗೆಯಲ್ಲಿ ನಾವು ನಮ್ಮ ಸಂಸಾರ ಇತ್ತು. ಅಂದರೆ ಪೂಜೆ ಮಾಡಿದರೂ ಕೂಡ ಅವಾಗೆಲ್ಲ ಸಂಬಳ ಇರಲಿಲ್ಲ. ಎಲ್ಲೋ ಅವ್ರ ಮನೆ ಇವ್ರ ಮನೆ, ಹೌದು, ಅವ್ರ ಮನೆ ಇವ್ರ ಮನೆ ಪೂಜೆಗೆ ಹೋಗಿ ಅವಾಗೆಲ್ಲ ಆ ಕಾಲದಲ್ಲಿ ಒಂದು 35 ವರ್ಷ ಹಿಂದೆ ಎಲ್ಲ 10 ರೂಪಾಯಿ 2 ರೂಪಾಯಿ ಎಲ್ಲ ಕೊಡೋರು. ಅದರಲ್ಲಿ ಜೀವನ ತುಂಬ ಕಷ್ಟ ಇತ್ತು. ಹಾಗೆ ಬೆಳೆದವರು, ನಾವು ಬಡಸ್ತಿಗೆಯಲ್ಲಿ ಬೆಳೆದವರು. ನನ್ನ ವಿದ್ಯಾಭ್ಯಾಸ ಪದವಿ ಪೂರ್ವ ಶಿಕ್ಷಣ ಮಾತ್ರ. ನನಗೆ ಅಂದರೆ ಹೆಚ್ಚು ಕಲೀಲಿಕ್ಕೆ ಆಗಲಿಲ್ಲ, ತುಂಬ ಬಡತನ ಇದ್ದ ಕಾರಣ. ಆಮೇಲೆ ಮನೆಯಲ್ಲೂ ಕೂಡ ಕೆಲಸದ ಒತ್ತಡದಲ್ಲಿ ಹೆಚ್ಚು, ಮತ್ತು ದೂರ ಹೋಗಬೇಕಿತ್ತು ಕಾಲೇಜಿಗೆ. ಆಮೇಲೆ ಅವಾಗೆಲ್ಲ ಹೆಣ್ಮಕ್ಳನ್ನೆಲ್ಲ ಕಾಲೇಜಿಗೆ ಕಳಿಸೋದು ಅಂತ ಹೇಳಿದರೆ, ಅಲ್ಲಿ ಘಟ್ಟದ ಮೇಲಂತೂ ಕಾಲೇಜಿಗೆ ಕಳಿಸೋದಿಲ್ಲ, ಹೆಣ್ಮಕ್ಳು ಹೋಗಬಾರ್ದು ಅಂಥೇಳಿ, ಮನೆಯೊಳಗೆ ಇರಬೇಕು ಅಂತ ಹೇಳುವಂಥದ್ದು. ಅದು ನಮ್ಮ ಮನೇಲಿ ತುಂಬ ಆ ಥರ ಇತ್ತು. ಹಾಗಾಗಿ ನನ್ನನ್ನು ಡಿಗ್ರಿ ಕಾಲೇಜಿಗೆಲ್ಲ ಕಳಿಸ್ಲಿಲ್ಲ. ಹಾಗೆ ನಾನು ಪದವಿ ಶಿಕ್ಷಣವನ್ನು ಅಲ್ಲಿಗೆ ಮೊಟಕುಗೊಳಿಸಿ ನಂತರ 2 ವರ್ಷ ನಾನು ಇದು ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಆಮೇಲೆ ಇದು ಅನಕ್ಷರಸ್ಥರದ್ದು ಅಂಥೇಳಿ 93ರಲ್ಲಿ ಬಂದಿತ್ತು. ಅವಾಗ ರಾತ್ರಿ ಶಾಲೆಯನ್ನು ಸಾಕ್ಷರತಾ ಆಂದೋಲನ ಅಂತ ಹೇಳಿ ಬಂದಿತ್ತು. ಅದರಲ್ಲಿ ಟ್ರೈನಿಂಗ್ ತಗೊಂಡು ನಾನು 2 ವರ್ಷ ರಾತ್ರಿ ಶಾಲೆಯನ್ನು ಮಾಡಿ ಸುಮಾರು ಒಂದು 150 ಜನ ಅನಕ್ಷರಸ್ಥಿಗೆ ವಿದ್ಯೆಯನ್ನು ಕಲಿಸಿದ್ದೇನೆ. ಅದು ತುಂಬ ಖುಷಿ ಇದೆ ನನಗೆ. ಈ ರೀತಿಯಾಗಿ ನನ್ನ ಒಂದು ಸಮಾಜ ಸೇವೆ ಹಾಗೆ ನಡೀತಾ ಬಂತು. ಹಾಗೆ ನಾನು ಮದುವೆ ಆಯಿತು, 96ರಲ್ಲಿ ಮದುವೆ ಆಯಿತು ನನಗೆ. ಮದುವೆ ಆಗಿ ನಾನು ಇಲ್ಲಿ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಅಂತ ಹೇಳುವಂಥ ಕುಗ್ರಾಮ, ಅದು ಅಲ್ಲಿಗೆ ನನ್ನನ್ನು ಮದುವೆ ಮಾಡಿಕೊಟ್ರು. ಅಲ್ಲಿ ಬಡತನ ಏನೂ ಇರಲಿಲ್ಲ, ತುಂಬ ಒಳ್ಳೆ ರೀತಿಯಲ್ಲೇ ಇತ್ತು. ದನಗಳಿದ್ದು, 10 ದನಗಳಿದ್ದು. ಆಮೇಲೆ ಕೆಲಸದವ್ರ ಮನೆಗಳ ಆಳು ಕಾಳು ಅಂತ ಹೇಳಿ ಇದ್ರು. ಅವಾಗ ನಂಗೆ ಅದೆಲ್ಲ ಗೊತ್ತಿರಲಿಲ್ಲ. ಹಾಗೆ ನಾವು 4-6 ಜನ ಇದ್ದವ್ರ ಮನೇಲಿ ಮೊದಲು. ತುಂಬ ಇಲ್ಲಿ ಬಂದು ನಂಗೆ ದನ ಕರಿಬೇಕು, ಆಮೇಲೆ ಅಡುಗೆ ಎಲ್ಲ ತುಂಬ ಮಾಡಬೇಕು ಅನ್ನೋದೇನು ಗೊತ್ತಿರಲಿಲ್ಲ ನನಗೆ. ಆದರೂ ಎಲ್ಲದನ್ನೂ ಕಲಿತು ಕೃಷಿ ತುಂಬ ಇತ್ತು. 12 ಎಕರೆ ಜಾಗ ಇತ್ತು, ತುಂಬ ಕೃಷಿ ಇತ್ತು. ಅದನ್ನೆಲ್ಲ ಅಡಿಕೆ ಸುಲಿಲಿಕ್ಕೂ ಕೂಡ ನಂಗೆ ಬರ್ತಿರ್ಲಿಲ್ಲ. ಅಡಿಕೆ ಎಲ್ಲ ಸುಲಿಲಿಕ್ಕೆ ಬರ್ತಿರ್ಲಿಲ್ಲ. ಅದನ್ನೆಲ್ಲ ಕಲಿತೆ ಅತ್ತೆ ಒಟ್ಟಿಗೆ. ಆದರೆ ಅಲ್ಲಿ ಘಟ್ಟದ ಮೇಲೆ ಅಂತ ಹೇಳಿದ್ರೆ ಹಸಿ ಅಡಿಕೆನ ತೆಗೆದು ಸುಲಿದು ಬೇಯಿಸಿ ಒಣಸುವಂತ ಕ್ರಮ. ಹೌದು. ಇಲ್ಲಿ ಹಣ್ಣು ಅಡಿಕೆನೆ ತೆಗೆದು ಒಣಸಿ ಸುಲಿಯುವ ಕ್ರಮ. ಹೌದು. ಅಲ್ಲಿ ನಂಗೆ ಹಸಿ ಅಡಿಕೆ ಸುಲಿಲಿಕ್ಕೆ ಬರ್ತಿತ್ತು. ಅಲ್ಲಿ ಅಪ್ಪನವ್ರು ಅಂದರೆ ತುಂಬ ಕಷ್ಟ ಇತ್ತಲ್ಲ, ಅಪ್ಪನವ್ರು ಬೇರೆ ಕಡೆ ಬೇರೆಯವ್ರ ಸ್ಟೇಟ್ಗಳಿಗೆಲ್ಲ ಹೋಗಿ ಅಲ್ಲಿ ರಾತ್ರಿ ಅಡಿಕೆ ಸುಲಿದು ಒಂದು ಡಬ್ಬಕ್ಕೆ 10 ರೂಪಾಯಿ ಕೊಡ್ತಿದ್ರು. ಅವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು, ನನ್ನ ತಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಹೋಗೋಷ್ಟೊತ್ತಿಗೆ. ನಾವು ಕೂಡ ಅವರೊಟ್ಟಿಗೆ ಅಡಿಕೆ ಸುಲಿದು ನಾವಿಬ್ಬರು, ನಾನು ಮತ್ತು ನನ್ನ ತಮ್ಮ 1 ಡಬ್ಬಿ ಅಡಿಕೆ ಮಾಡ್ತಿದ್ದು, 10 ರೂಪಾಯಿ ಸಿಕ್ತಿತ್ತು ನಮಗೆ. ಆ ರೀತಿ ನಂಗೆ ಅದು ಗೊತ್ತಿತ್ತು ಸುಲಿದು. ಇಲ್ಲಿ ಬಂದು ನನಗೆ ಈ ಗೋಟಡಿಕೆ ಸುಲಿಯೋದು ಗೊತ್ತಿರಲಿಲ್ಲ, ಅದು ತುಂಬ ಕಷ್ಟ, ಅದು ಗೊತ್ತಿರಲಿಲ್ಲ. ಆದರೂ ಅತ್ತೆ ಒಟ್ಟಿಗೆ ನನ್ನ ಗಂಡನೊಟ್ಟಿಗೆಲ್ಲ ಸೇರಿ ಕಲಿತು ಅದನ್ನು ಕೂಡ ನಿಭಾಯಿಸಿದೆ. ಮತ್ತೊಂದು 10 ದನಗಳಿದ್ದು, ಡೈರಿಗೆ ಹಾಲು ಹಾಕ್ತಾಯಿದ್ರು. ನನ್ನ ಅತ್ತೆ ಅಧ್ಯಕ್ಷರಾಗಿದ್ದರು ಡೈರಿದು, ಕಬ್ಬಿನಾಲೆ ಮಹಿಳಾ ಡೈರಿದು. ಅಲ್ಲಿ ಹಾಗಾಗಿ ನಾನು ಹಾಲು ಹಾಕ್ತಾಯಿತ್ತು ನಮ್ಮ ಮನೇಲಿ. ಒಂದು 10-15-20 ಲೀಟ್ರ್ ಹಾಲು ಡೈರಿಗೆ ಹಾಕ್ತಾಯಿತ್ತು. ಹಾಲು ಕರಿಬೇಕಿತ್ತು. ಆದರೂ ಕಷ್ಟಪಟ್ಟು ಕಲಿತೆ ಅದನ್ನೆಲ್ಲ ಕಲಿತು. ಹಾಗೆ ಮತ್ತೆ ನಾವು ಅಲ್ಲಿಂದ ಬಿಟ್ಟು ನನ್ನ ಗಂಡನಿಗೆ ಸೊಸೈಟಿ ಕೆಲಸ ಇತ್ತು, ವರಂಗದಲ್ಲಿ ಸೊಸೈಟಿ ಕೆಲಸ. ಅದು ತುಂಬ ದೂರ ಆಗ್ತದೆ ಅಂತ ಹೇಳಿ ನಾವು ಮತ್ತೆ ವರಂಗಕ್ಕೆ ಬಂದು, ವರಂಗದಲ್ಲಿ ಸ್ವಲ್ಪ ಜಾಗ ತಗೊಂಡು ಅಲ್ಲಿ ಮನೆ ಮಾಡಿ ಕೂತು. ನನಗೆ 2 ಜನ ಮಕ್ಕಳು, ರಚನಾ ಮತ್ತು ಕವನ ಅಂಥೇಳಿ ಹೆಣ್ಮಕ್ಳು ಇಬ್ಬರು ಕೂಡ. ಅವ್ರೇನು ಮಾಡ್ಕೊಂಡು ಅವರು ಒಬ್ಬಳು ಡಿಗ್ರಿ ಮಾಡ್ತಾ ಇದ್ದಾಳೆ ಸಣ್ಣವಳು, ಒಬ್ಬಳಿಗೆ ದೊಡ್ಡವಳಿಗೆ ಅವಳು MCom ಮಾಡಿ ಮದುವೆ ಮಾಡಿದವಳಿಗೆ ಇಲ್ಲೇ ಉಡುಪಿಯಲ್ಲಿ ಇದ್ದಾಳೆ. ಅವಳ ಗಂಡ ಸರ್ವೇಶ್ ಆಚಾರ್ಯ ಅಂತ ಹೇಳಿ, ಅವರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ಅವಳಿಗೊಂದು ಸಣ್ಣ ಮಗು ಇದೆ 2 ವರ್ಷದ್ದು, ವೇದಾಂತ ಆಚಾರ್ಯ ಅಂತ ಹೇಳಿ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋರು ನನ್ನ ಮಕ್ಕಳು.
ಅಂತ ಹೇಳ್ಬೋದು. ಅವ್ರು ದೊಡ್ಡವರಾದ್ಮೇಲೆ ತುಂಬ ಸಪೋರ್ಟ್ ನನಗೆ ಸಮಾಜ ಸೇವೆಯಲ್ಲೆಲ್ಲ. 30 ವರ್ಷದಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿದರೆ ಯಾವೆಲ್ಲ ಸಂಘ ಸಂಸ್ಥೆಯಲ್ಲಿ ನೀವು ನಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ? ನಾನು ಫಸ್ಟು ಇದು ಮಹಿಳಾ ಮಂಡಳ ಅಂತ ಹೇಳಿ ನನ್ನ ಮದುವೆ ಆದಮೇಲೆ ಸ್ಥಾಪನೆ ಮಾಡಿದೆ ಕಬ್ಬಿನಾಲೆಯಲ್ಲಿ. ತುಂಬ ಜನ ಹೆಂಗಸರನ್ನೆಲ್ಲ ಒಟ್ಟು ಹಾಕೊಂಡು ಒಂದು ಮಹಿಳಾ ಮಂಡಳ ಅಂತ ಹೇಳಿ ಮಾಡಿ ಅದರಲ್ಲಿ ಯುವಜನ ಮೇಳ ಅಂತೆಲ್ಲ ಮಾಡಿ ನಾವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೂ ನಾವು ಹೋಗಿತ್ತು ಅದರಲ್ಲಿ. ಆವಾಗ ನನ್ನ ದೊಡ್ಡ ಮಗಳು, ಸಣ್ಣ ಮಗು, ಅವಳು 2-3 ತಿಂಗಳ ಮಗು. ಆ ಮಗುನ ಕರ್ಕೊಂಡು ಹೋಗಿ ಅಲ್ಲಿ ಜೋಲಿಯಲ್ಲಿ ಹಾಕಿ ಅವಳನ್ನು ಮಲಗಿಸಿ ನಾವು ಈ ಥರ ಎಲ್ಲ ಹೋಗೋರು. ಅಂದರೆ ಪ್ರಾಕ್ಟೀಸ್ ಎಲ್ಲ ಇರ್ತಿತ್ತು ನಮಗೆ. ಇದು ಜನಪದ ಪದ್ಯಗಳು ಮತ್ತು ಡ್ಯಾನ್ಸ್ಗಳು, ಜನಪದ ಅದೆಲ್ಲ ಇರ್ತಿತ್ತು. ಅದೆಲ್ಲ ಮಾಡಿ ನಾವು ಮಂಗಳೂರವರೆಗೂ ಹೋಗಿ ಬಂದವರು ನಾವು. ಹಾಗೆ ಮಹಿಳಾ ಮಂಡಳ ಅಧ್ಯಕ್ಷ ಆಗಿದ್ದೆ ನಾನು. ಅಲ್ಲಿಂದ ಅಲ್ಲಿ ಮತ್ತು ಕೆಲವರಿಗೆಲ್ಲ ಅದರಲ್ಲಿ ಬರ್ತದೆ ಅಂತ ಹೇಳಿದರೆ ಹೊಲಿಗೆ ಮಿಷನ್ ಬರ್ತದೆ. ಅದರಲ್ಲಿ ತುಂಬ ಕಷ್ಟದಲ್ಲಿದ್ದವರಿಗೆಲ್ಲ ಒಂದು 5-6 ಹೊಲಿಗೆ ಮಿಷನನ್ನು ತೆಗೆಸಿಕೊಟ್ಟಿದ್ದೇನೆ ಮಹಿಳಾ ಮಂಡಲದಿಂದ. ಅವರು ಸ್ವಉದ್ಯೋಗ ಮಾಡಲಿಕ್ಕೆ ಅಂತಕೊಂಡು ಹೇಳಿ ಅದರಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ನಾನು ನಾವಿಲ್ಲಿ ವರಂಗಕ್ಕೆ ಬಂದಾದಮೇಲೆ ಅಲ್ಲಿ ನಾವಿರುವ ಒಂದು ಪರಿಸರದಲ್ಲಿ ತುಂಬ ಬಡಸ್ತಿಗೆ ಇತ್ತು. ಎಲ್ಲರೂ ಕೂಡ ತುಂಬ ಬಡಸ್ತಿಗೆಯಿಂದ ಜೀವನ ಮಾಡ್ತಾಯಿದ್ರು. ಹೆಂಗಸರೆಲ್ಲ ಯಾವ ಕೆಲಸಕ್ಕೂ ಕೂಡ ಹೋಗ್ತಿರ್ಲಿಲ್ಲ. ನಂಗೆ ಅದನ್ನೆಲ್ಲ ನೋಡಿ ನಾನು ಏನಾರೊಂದು ಮಾಡಬೇಕಲ್ಲ ಅಂತ ಅನ್ನಿಸ್ತು. ಅವಾಗ ಎಲ್ಲರನ್ನೂ ಕರೆದು, ಅಲ್ಲಿನ ಮಹಿಳೆಯರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದೆ. ನಾನು ಹೀಗೆ ಒಂದು ಮಹಿಳಾ ಡೈರಿಯನ್ನು, ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನು ತೆರೆದರೆ ನೀವೆಲ್ಲ ಸಹಕಾರ ಮಾಡ್ತೀರಾ ಅಂತ ಹೇಳಿದೆ. ಅವ್ರು ಯಾರ ಮನೆಯಲ್ಲೂ ದನ ಇರಲಿಲ್ಲ. ಅದಕ್ಕೆ ಆಯಿತು, ನಮಗೆ ತುಂಬ ಒಳ್ಳೆಯದು, ನಾವು ದನ ಕಟ್ತೀವಿ, ನಮಗೆ ಅಂದರೆ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ನೀವು ಮುಂದೆ ಹೋಗ್ತೀರಿ ಅಂತಂದರೆ ನಾವೆಲ್ಲ ಇದ್ದೀವಿ ಅಂತ ಹೇಳಿದರು. ಆ ಪ್ರಕಾರ ನಾನು ಮುಂದೆ ಹೆಜ್ಜೆ ಇಟ್ಟೆ. ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ಲ ಅಂಥೇಳಿ ಮುಂದೆ ಹೆಜ್ಜೆ ಇಟ್ಟು ಅದಕ್ಕೋಸ್ಕರ ಮಹಿಳಾ ಡೈರಿಗೋಸ್ಕರ ನಾನು 1 ವರ್ಷ ಒದ್ದಾಡಿದ್ದೇನೆ. ಅಂದರೆ ಮಣಿಪಾಲ, ಮಂಗಳೂರು ಎಲ್ಲಿ ಹೋದರೂ ಕೂಡ ನಿಮಗೆ ಡೈರಿ ಕೊಡೋದಿಲ್ಲ ಹೇಳಿದರು. ಅಲ್ಲಿ ಹಾಲನ್ನು ರೆಡಿ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಒಮ್ಮೆ ಡೈರಿ ಆಗಿ ಅಲ್ಲಿ ಬಿದ್ದು ಹೋದದ್ದು. ಹಾಗಾಗಿ 1-2 ವರ್ಷ ನಡೆದಿದ್ದಷ್ಟೇ. ಆಮೇಲೆ ಅದು ಬಿದ್ದು ಹೋಯಿತು, ಹಾಲಿಲ್ಲ ಅಂತೇಳಿ. ಹಾಗಾಗಿ ನಿಮಗೆ ಡೈರಿ ಕೊಡೋದೇ ಇಲ್ಲ ಅಂತ ಹೇಳಿದರು. ಸರ್ವೆ ಎಲ್ಲ ಮಾಡಿದರು, ಹಾಲು ಇರಲಿಲ್ಲ ನಮ್ಮಲ್ಲಿ. ಆದರೂ ಕೂಡ ತುಂಬ ಹೋರಾಟ ಮಾಡಿದೆ. ಇಲ್ಲ, ನಾವು ದನ ಕಟ್ಟಿಸ್ತೇವೆ ಎಲ್ಲರ ಕೈಲೂ, ನಮ್ಗೆ ಇಲ್ಲಿ ಡೈರಿ ಬೇಕೇ ಬೇಕು ಅಂತೇಳಿ ಹೋರಾಟ ಮಾಡಿ ಅವಾಗ ಇವರು ದಿವಾಕರ್ ಶೆಟ್ಟಿ, ಕಾಪು ದಿವಾಕರ್ ಶೆಟ್ಟರು ಇದ್ರದ್ದು ಹಾಲು ಉತ್ಪಾದಕರ ಮಹಿಳಾ ಹಾಲು ಉತ್ಪಾದಕ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಎಲ್ಲ ಮಾತಾಡಿ ಅವರು ಮತ್ತೆ ಆಯ್ತಮ್ಮ ಕೊಡುವ ಅಂತ ಹೇಳಿದರು. ಆಮೇಲೆ ಹಾಗೆ ಮಾಡಿ ಮತ್ತೆ ಎಲ್ಲರ ಮನೇಲೂ ದನ ಫಸ್ಟ್ ಕಟ್ಸ್ಲಿಕ್ಕೆ ಆಗಲಿಲ್ಲ. ಎಲ್ಲರ ಮನೇಲಿ ದನ ಅಂದರೆ ಹಟ್ಟಿ ರೆಡಿ ಆಗಬೇಕು, ಆಗಲಿಲ್ಲ. ಆಮೇಲೆ ಒಂದು ಹೀಗೆ ಡೈರಿ ಉದ್ಘಾಟನೆ ಅಂತ ಹೇಳಿ ಇಟ್ಕೊಂಡು ನೋಡುವ ಅಂಥೇಳಿ ಒಂದು 2-3 ಜನರ ಮನೇಲಿ ದನ ಇತ್ತು. ಉದ್ಘಾಟನೆ ಮಾಡಿತ್ತು. ಉದ್ಘಾಟನೆಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೇ ಬಂದಿದ್ರು. ಅವಾಗ 6 ಲೀಟರ್ ಹಾಲಲ್ಲಿ ನಮ್ಮ ಡೈರಿ ಸಂಘ ಸ್ಥಾಪನೆ ಆಗಿತ್ತು. ಅದು ನಮ್ಮ ಮನೇಲೇ ಒಂದು ಪಕ್ಕದಲ್ಲಿ ಒಂದು ರೂಮನ್ನು ಕಟ್ಟಿ ಅದರಲ್ಲೇ ಡೈರಿ ಮಾಡುವ ಅಂತ ಹೇಳಿ ಜಾಗ ಕೊಟ್ಟವರಿಗೆ ಅದರಲ್ಲೇ ಉದ್ಘಾಟನೆ ಅಂತ ಹೇಳಿ ಮಾಡಿತ್ತು. ಅವಾಗ ಗೋಪಾಲ್ ಭಂಡಾರರು MLA ಆಗಿದ್ರು ನಮ್ಮ ಕಾರ್ಕಳ ಕ್ಷೇತ್ರದ್ದು. ಅವರು ತುಂಬ ಸಪೋರ್ಟ್ ಮಾಡಿದರು ನಮಗೆ. ಅವರೆಲ್ಲ ಬಂದು ಉದ್ಘಾಟನೆ ಮಾಡಿತ್ತು. ಆಮೇಲೆ 6 ಲೀಟ್ರ್ ಹಾಲಲ್ಲಿ ನಾವು ಉದ್ಘಾಟನೆ ಮಾಡಿತ್ತು. ಆಮೇಲೆ ಅವರು ನಮ್ಗೆ ಹೇಳಿದರು, ದಿವಾಕರ್ ಶೆಟ್ಟರ್ ಹೇಳಿದರು, ನೋಡಿ ಅಮ್ಮ, ನೀವು 1 ವರ್ಷ ಹೋರಾಟ ಮಾಡಿದ್ದೀರಿ, ನಿಮ್ಮ ಡೈರಿ ಬೇಕು ಅಂತೇಳಿ. ಡೈರಿ ಕೊಟ್ಟಿದ್ದೇವೆ, ಆದರೆ ನೀವು ಹಾಲಿಲ್ಲ ಇಲ್ಲಿ, ನೀವು ಹಾಲನ್ನು ಮಾಡಲೇಬೇಕು, ತಯಾರು ಮಾಡಲೇಬೇಕು, ದನ ಕಡಿಸ್ಲೇಬೇಕು ಎಲ್ಲರ ಕೈಯಲ್ಲೂ, ಇಲ್ಲಾಂದರೆ ನಿಮ್ಮ ಮನೇಲಿ ಧರಣಿ ಕೊಡ್ತೇನೆ ನಾನು ಅಂತ ಹೇಳಿದ್ರು. ಆಯಿತು, ನಾನು ಒಪ್ಪಿದೆ. ಆಯಿತು, ನೀವು ಧರಣಿ ಕೂರಿ, ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ, ನಾವು ದನ ಕಟ್ಟಿಸ್ತೇವೆ ಅಂತ. ಮತ್ತು ಡೈರಿ ಓಪನ್ ಆಗಿದ್ದು ನಾವೆಲ್ಲರ ಮನೆಗೂ ದನಗಳನ್ನು ನಾನೇ ಸ್ವತಃ ಹೋಗಿ, ನಾನು ನನ್ನ ಗಂಡ ಸ್ವತಃ ಹೋಗಿ ದನಗಳನ್ನು ನೋಡಿ, ದನಗಳನ್ನು ತಂದು ಒಬ್ಬೊಬ್ಬರ ಮನೇಲಿ 2 ದನವನ್ನು ಕಟ್ಟಿಸಿದೆ. ಅವ್ರಿಗೆ ಹೇಗೆ ದನ ಕಟ್ಟಬೇಕು, ಹೇಗೆ ಸಾಕಬೇಕು ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟು, ಹೇಗೆ ಹಾಲು ಕರಿಬೇಕು, ಹೇಗೆ ದನ ಸಾಕಬೇಕು, ಯಾವ ರೀತಿ ಅದಕ್ಕೆ ಫುಡ್ ಕೊಡಬೇಕು, ಯಾವ ರೀತಿ ಅದಕ್ಕೆ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಟ್ಟು ಎಲ್ಲರ ಮನೇಲಿ 2 ದನವನ್ನು ಕಟ್ಟಿಸಿ, ಸಾಧಾರಣ ಒಂದು 15 ಮನೆಯಲ್ಲಿ ದನ ಕಟ್ಟಿಸಿದೆ. 2 ದನಗಳನ್ನು ಕಟ್ಟಿಸಿದೆ. 10 ಲೀಟರ್ ಹಾಲು ಕೊಡುವ ದನಗಳನ್ನೇ ಕಟ್ಟಿಸಿದೆ ಎಲ್ಲರ ಮನೆಯಲ್ಲೂ. ಆಮೇಲೆ ಎಲ್ರಿಗೂ ಕೂಡ
ನನಗೆ ಹಾಲು ಕರೆದು ಗೊತ್ತಿತ್ತಲ್ಲ ನನ್ನ ಅತ್ತೆ ಮನೆಯಲ್ಲಿ. ಹಾಗಾಗಿ ಎಲ್ರಿಗೂ ನಾನೇ ಹೋದೆ ಹಾಲು ಕರೆಯೋದು ಹೇಗೆ ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ. ಎಲ್ಲರ ಮನೆಗೂ ನಾನೇ ಹೋಗಿ ಅವರಿಗೆಲ್ಲ ಹೇಳಿಕೊಟ್ಟೆ, ಇದೇ ರೀತಿ ಹಾಲು ಕರಿಬೇಕು ಅಂತ ಹೇಳಿ. ಆಮೇಲೆ ಡಾಕ್ಟ್ರು ಕೂಡ ಚೆನ್ನಾಗಿದ್ರು, ಅಲ್ಲಿ ಆ ಪರಿಸರದ ಡಾಕ್ಟ್ರು, ಅವರು ಕೂಡ ಬಂದು ನಮಗೆ ಎಲ್ಲ ಸಜೆಷನ್ ಕೊಡ್ತಾ ಇದ್ರು. ಹಾಗೆ ನಾನು ಅಧ್ಯಕ್ಷರು 2 ವರ್ಷ ನಾನು ಸ್ಥಾಪಕ ಅಧ್ಯಕ್ಷ ಆಗಿದ್ದೆ. ಅವಾಗ ನಾನು 250 ಲೀಟರ್ ಹಾಲಿಗೆ ತಗೊಂಬಂದು ಒಂದೇ ವಾರದಲ್ಲಿ 250 ಲೀಟರ್ ಹಾಲನ್ನು ರೆಡಿ ಮಾಡಿತ್ತು. ಅಲ್ಲಿ ಮಾಡಿ ಸಂಘ ತುಂಬ ಚೆನ್ನಾಗಿ ನಡೆಯುವ ಹಾಗೆ ನಾವು ನೋಡ್ಕೊಳ್ತು. ಅದರಿಂದನೂ ಕೂಡ ತುಂಬ ಸಮಾಜ ಸೇವೆಯನ್ನು ಮಾಡಿದ್ದೇನೆ. ಅಂದರೆ ನಾವು ಅಲ್ಲಿನ ಮಹಿಳೆಯರನ್ನು ಬೇರೆ ಬೇರೆ ಒಂದು ದನ ಕಟ್ಟಿದವರ ಒಂದು ಫಾರ್ಮ್ ಇದೆಯಲ್ಲ, ಅದಕ್ಕೆಲ್ಲ ನಾವು ಕರ್ಕೊಂಡು ಹೋಗ್ತಿದ್ದು. ಹೇಗೆ ಅವ್ರು ದನ ಸಾಕ್ತಾರೆ ನೋಡಿ ಅಂಥೇಳಿ ಅದಕ್ಕೆ ಕರ್ಕೊಂಡೋಗಿ ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಕೊಡಿಸ್ಕೊಂಡು ಬರ್ತಿದ್ದೆ. ಆಮೇಲೆ ಅಲ್ಲಿನ ಮಹಿಳೆಯರಿಗೆಲ್ಲ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು, ಅಥವಾ ದನಗಳಿಗೆ ಏನಾದರೂ ತುರ್ತು ಚಿಕಿತ್ಸೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಕೂಡಲೇ ಮಾಡ್ತಿದ್ದೆ ನಾನು. ಹಾಗಾಗಿ ಈಗ ಕೂಡ ನಿಮ್ಮ ಸಂಘ ನಡೀತಾನೆ ಉಂಟು? ಈಗ ಸ್ವಂತ ಕಟ್ಟಡದಲ್ಲಿ ನಿಂತಿದೆ ಈಗ. ಈಗ 350 ಲೀಟರ್ ಹಾಲು ಆಗ್ತಾ ಉಂಟು ಅಲ್ಲಿ. ಹಾಗೆ ತುಂಬಾ ಚಂದ ನಡೀತಿದೆ. ಈಗ ಅಧ್ಯಕ್ಷರು ಬೇರೆ ಆಗಿದ್ದಾರೆ, ಈಗ ತುಂಬಾ ಚಂದ ನಡೀತಿದೆ. ನನಗೆ ತುಂಬಾ ಖುಷಿ ಉಂಟು. ಒಂದು 150 ಜನಕ್ಕೆ ಮಹಿಳೆಯರಿಗೆ ಒಂದು ನಾನು ಸ್ವ ಉದ್ಯೋಗವನ್ನು ಕಲ್ಪಿಸಿಕೊಟ್ಟೆ. ಈಗ ತುಂಬಾ ಜನ ದನ ಕಟ್ಟಿದ್ದಾರೆ, ಹಾಲು ಹಾಕ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾ ಇದೆ ಈಗ ಹಾಲಲ್ಲಿಗೆ. ಹಾಗಾಗಿ ನಂಗೆ ತುಂಬಾ ಖುಷಿ ಇದೆ. ನಾನೊಂದು ಒಳ್ಳೆ ಕೆಲಸ ಮಾಡಿದ್ದೇನೆ, ತುಂಬ ಜನಕ್ಕೆ ನಾನು ಸ್ವ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೇನೆ ಅಂತ ಹೇಳುವಂಥದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೆ ನೀವು ಅನೇಕ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕೂಡ ನೀವು ಕಾರ್ಯನಿರ್ವಹಿಸಿದ್ರಿ. ಹೌದು. ಆ ಕೆಲವೊಂದು ಸಂಸ್ಥೆಗಳ ಹೆಸರುಗಳು ಮತ್ತು ಕಾರ್ಯವೈಖರಿಯನ್ನು ಹೇಳ್ಬೋದಾ? ನಾನು ಅದರ ನಂತರ 2 ವರ್ಷ ಅದು ಬಿಟ್ಟು ನಾನು ಡೈರಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಪ್ರೆಗ್ನೆಂಟ್ ಆದೆ. ಆ ಡೆಲಿವರಿ ಟೈಮಲ್ಲಿ ನಂಗೆ ತುಂಬ ಕಷ್ಟ ಆಯಿತು. ಆಮೇಲೆ ನಾನು ಡೆಲಿವರಿ ಆದಮೇಲೆ ಇದು ಮಗುವೆಲ್ಲ ಹೆತ್ತಾಗ ಸ್ವಲ್ಪ ದೊಡ್ಡದಾದ್ಮೇಲೆ ನಾನು JC ಅಂತ ಹೇಳುವಂಥ ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆ ಹೆಬ್ರಿಯಲ್ಲಿರುವಂಥದ್ದು, ಅದಕ್ಕೆ ಸೇರಿದೆ. ಅದರಲ್ಲಿ 1 ವರ್ಷ ಅಧ್ಯಕ್ಷೆ ಆದೆ JCಯಲ್ಲಿ. JCಯಲ್ಲಿ ಅಧ್ಯಕ್ಷರಾಗಿ ನಾನು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೇನೆ. ಬಡವರಿಗೆಲ್ಲ ಆರೋಗ್ಯವನ್ನು ತಪಾಸಣೆ, ಅಲ್ಲಿ ಹಳ್ಳಿಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಅವರಿಗೆ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಆಮೇಲೆ ಅಲ್ಲಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವಂಥದ್ದು, ಆಮೇಲೆ ಕಣ್ಣಿನ ತಪಾಸಣೆಗಳನ್ನು ಮಾಡಿ ಅವರಿಗೆ ಉಚಿತ ಕನ್ನಡಕವನ್ನು ಕೊಡುವಂಥದ್ದು, ಉಚಿತ ಆಪ್ರೇಷನನ್ನು ಮಾಡಿಸುವಂಥದ್ದು, ಆಮೇಲೆ ಅಲ್ಲಲ್ಲಿ ನಾಮಫಲಕಗಳನ್ನು ಅಳವಡಿಸುವಂಥದ್ದು, ಹೀಗೆ ತುಂಬ ಕೆಲಸಗಳನ್ನು ಮಾಡಿದ್ದೇನೆ. ಈ ಎಲ್ಲ ಕೆಲಸಗಳಿಗೆ ನಿಮಗೆ ಯಾರು ಸಪೋರ್ಟ್ ಆಗಿ? ನನಗೆ ತುಂಬ ಸಪೋರ್ಟ್ ಅಂದರೆ ನನ್ನ ಗಂಡ ಮನೆಯಲ್ಲಿ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಮನೆಯಲ್ಲಿ ನಮಗೆ ಸಪೋರ್ಟ್ ಇಲ್ಲ ಅಂತ ಹೇಳಿದರೆ ನಾವು ಸಮಾಜಕ್ಕೆ ಬಂದು ಏನು ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬ ಮಹಿಳೆಯಾಗಿ. ಹಾಗಾಗಿ ನನಗೆ ಮನೆಯಲ್ಲಿ ತುಂಬ ಸಪೋರ್ಟ್ ಇದೆ. ನೀನು ಮನೆಯಲ್ಲಿ ಕೆಲಸ ಮಾಡು, ನೀನು ಸಮಾಜಕ್ಕೆ ಹೋಗು ಅಂತ ಹೇಳೋರು. ಅವ್ರು ನನ್ನೊಟ್ಟಿಗೆ ಬರ್ತಿದ್ರು ಕೆಲವೊಂದು ಟೈಮು, ಸಮಯ ಇರುವಾಗೆಲ್ಲ ಬರ್ತಿದ್ರು, ಎಲ್ಲ ಕಡೆ ಬರ್ತಿದ್ರು. ಮತ್ತು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ನನಗೆ ಹೇಳ್ತಿದ್ರು, ಮಾರ್ಗದರ್ಶನ ಕೊಡ್ತಿದ್ರು ಎಲ್ಲ ಕಡೆ ಕೂಡ. ನಾನು ಯಾವುದೇ ಒಂದು ಸಂಘ ಸಂಸ್ಥೆಗೆ ಹೋಗ್ತೀನಿ ಅಂತ ಹೇಳಿದರೆ ಅವ್ರು ಬೇಡ ಹೇಳೋದಿಲ್ಲ. ಹಾಗೆ ತುಂಬ ಸಪೋರ್ಟ್. ನನ್ನ ಮಕ್ಕಳು ಕೂಡ ಅಷ್ಟೇ, ತುಂಬ ಸಪೋರ್ಟ್ ನನಗೆ. ಹಾಗೆ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರೋ ಸಮಯದಲ್ಲಿ ನಿಮಗೆ ವಿದ್ಯಾಭ್ಯಾಸ ಅಲ್ಲದೆ ಆಸಕ್ತಿಯ ವಿಷಯಗಳು, ಕೋ-ಕರಿಕ್ಯುಲರ್ ಸ್ಟಡೀಸ್ ಅಂತ ಹೇಳ್ತಾರೆ, ಅದೆಲ್ಲ ಯಾವುದಿತ್ತು ನಿಮಗೆ? ನಾನು ಸ್ಕೂಲಿಗೆ ಹೋಗುವಾಗ ನಾನು ವಾಲಿಬಾಲು, ಖೋ-ಖೋ ಪ್ಲೇಯರ್ ಆಗಿದ್ದೆ. ತುಂಬ ಖುಷಿ ನಂಗೆ ಅದು. ಆಮೇಲೆ ಅದರ ನಂತರ ನನಗೆ ನಾಟಕದಲ್ಲಿ ಅಭಿನಯ ಕೂಡ ಮಾಡಿದ್ದೇನೆ, ಮತ್ತು ಯಕ್ಷಗಾನ ಇದರಲ್ಲೂ ಕೂಡ ಒಂದು ಸರ್ತಿ ಅಭಿನಯ ಮಾಡಿದ್ದೇವೆ, ನಾವು ಪಾರ್ಟ್ ಹಾಕಿದ್ದೇನೆ ನಾನು. ಇದೆಲ್ಲ ನಂಗೆ ತುಂಬ ಖುಷಿ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿರ್ದೇಶಕಿಯಾಗಿ ಈಗ ಕೆಲಸ ಮಾಡ್ತೀನಿ, ಹೆಬ್ರಿ ತಾಲೂಕು ಘಟಕದಲ್ಲಿ. ಹಾಗೆ ನನಗೆ ಅದೆಲ್ಲ ತುಂಬ ಖುಷಿ ಕೊಡುವಂಥದ್ದು. ಸಾಹಿತ್ಯ ಪರಿಷತ್ತಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡ್ತೀರಿ ನೀವು? ಸಾಹಿತ್ಯ ಪರಿಷತ್ತಿನ ಹೆಬ್ರಿ ತಾಲೂಕು ಘಟಕ ಅಂತಿದೆ, ಅಲ್ಲಿ ಅಧ್ಯಕ್ಷರು ಬೇರೆ ಇದ್ದಾರೆ. ಅಧ್ಯಕ್ಷರೊಟ್ಟಿಗೆ ನಾಮನಿರ್ದೇಶಕರು ಅಂತ ಹೇಳಿ ಒಂದು 10-12 ಜನ ಇರ್ತಾರೆ. ಅದರಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ಅಧ್ಯಕ್ಷರು ಏನು ಕೆಲಸ ಮಾಡ್ತಾರೋ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು, ಈ ಥರ ಮಾಡುವಂಥದ್ದು ಕೆಲಸ. ನಮ್ಮನೆಯಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ನಮ್ಮನೆಯಲ್ಲೂ ಕೂಡ ಮಾಡಿದ್ದೇವೆ. ಬೆಳದಿಂಗಳ ಸಾಹಿತ್ಯ ಇದೆಲ್ಲ ಕೂಡ ನಮ್ಮನೆಯಲ್ಲೂ ಕೂಡ ಆಯೋಜನೆಯನ್ನು ಮಾಡಿದ್ದೇವೆ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಯಾರು ಕೂಡ ಬರುವುದಿಲ್ಲ, ಮನೆಯಲ್ಲಿ ಕಳಿಸೋದಿಲ್ಲ. ಸಮಾಜಕ್ಕೆ ಹೆಣ್ಣನ್ನು ಬೇಡ ಮನೇಲೇ ಇರು ಅಂತ ಹೇಳುವಂಥದ್ದೇ ಜಾಸ್ತಿ ಇರುವಂಥದ್ದು. ಆಮೇಲೆ ಅವರಿಗೆ ಮನಸ್ಸಿರ್ತದೆ, ಮನಸ್ಸಿದ್ರೂ ಕೂಡ ಹಣ ಇರ್ತದೆ, ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಇದಕ್ಕೆ ಮನೆಯವರು ಸಪೋರ್ಟ್ ಮಾಡಬೇಕು.
ಆಮೇಲೆ ಸಮಾಜಮುಖಿ ಕೆಲಸಗಳನ್ನು ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಬೇರೆಯವ್ರ ಹತ್ರ ತಿಳ್ಕೊಂಡು ಕಲಿಬೇಕು ಅಂತ ಹೇಳುವಂಥದ್ದು. ಕೆಲವರಿಗೆ ಹಣ ಇರ್ತದೆ, ಅದನ್ನು ಯಾವುದೇ ರೀತಿ ವ್ಯಯ ಮಾಡಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ಹೀಗೆ ನಾನು ಮತ್ತೆ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದೆ. 2 ವರ್ಷ ಕೊರೋನಾ ವಾರಿಯರ್ಸ್ ಆಗಿ ಮನೆ ಮನೆಗಳಿಗೆ ಔಷಧಿ ವಿತರಣೆ, ಫುಡ್ ವಿತರಣೆ ಇದೆಲ್ಲ ಮಾಡಿದೆ 2 ವರ್ಷ ಕೂಡ ನಾನು. ಮತ್ತು ಈ ಉಡುಪಿಯಲ್ಲಿ ತುಂಬ ಜನ ಹೊಟ್ಟೆಗಿಲ್ಲದೆ ಇದ್ದರು, ಅವರಿಗೆಲ್ಲ ನಾವು ಊಟ ತಗೊಂಬಂದು ಕೊಟ್ಟಿದ್ದು ಕೂಡ ಇದೆ ಇಲ್ಲಿ. ಅಲ್ಲಿ ವರಂಗದಿಂದ ಹೌದು, ಅಲ್ಲಿಂದ ಊಟ ತಗೊಂಬಂದು ಇಲ್ಲಿ ಕೊಟ್ಟಿದ್ದು ಇದೆ. ನಾವು ತುಂಬ ಕಷ್ಟ ಇತ್ತು ಆಗ ಬರಲಿಕ್ಕೆ, ಎಲ್ಲೂ ಕೂಡ ಬಿಡ್ತಿರ್ಲಿಲ್ಲ. ಆದರೂ ಎಲ್ಲ ಕಡೆ ಪರ್ಮಿಷನ್ ತಗೊಂಡು ನಾವು ಬಂದು ಉಡುಪಿಯಲ್ಲಿ, ಹೆಬ್ರಿಯಲ್ಲಿ, ಕಾರ್ಕಳದಲ್ಲಿ ಎಲ್ಲ ಕಡೆ ಕೊಡ್ತಾ ಇದ್ದು. ಆಮೇಲೆ ಎಲ್ಲ ಕಡೆ ಫುಡ್ಡು ಕಿಟ್ಟು ವಿತರಣೆಯನ್ನು ಮಾಡಿದ್ದೇನೆ ನಾನು. ಹಾಗೆ 100 ಮನೆಗಳಿಗೆ ಫುಡ್ಡಿನ ಕಿಟ್ಟನ್ನು ವಿತರಣೆ ಮಾಡಿದ್ದೇನೆ, ಔಷಧಿಯನ್ನು ಹಂಚಿದ್ದೇನೆ. ಆ ಟೈಮ್ ಬಡ ಮಕ್ಕಳಿಗೆ ವಿದ್ಯಾರ್ಜನೆಗೆ ಸಹಕಾರ ಮಾಡಿದ್ದೇನೆ. 2 ಮಕ್ಕಳನ್ನ ದತ್ತು ತಗೊಂಡು ಅವರ PUC ಡಿಗ್ರಿಯನ್ನು ನಾನು ಬರೆಸಿದ್ದೇನೆ. ಹೌದು, ತುಂಬ ಬಡವರು ಮಕ್ಕಳವರು. ಆಮೇಲೆ ನಮಗೆ ಕಂಪ್ಯೂಟರ್ ಶಿಕ್ಷಣ ಇದೆ, ಮೈಸ್ ಕಂಪ್ಯೂಟರ್ ಸೆಂಟರ್ ಇದೆ ನಮ್ಮದು ಮುನಿಯಾಲ್ ಮತ್ತು ಹೆಬ್ರಿಯಲ್ಲಿ. ಮುನಿಯಾಲ್ ನಾನೇ ನೋಡ್ಕೊಳ್ತಿದ್ದೆ. ಅದರಲ್ಲಿ ಬಡವರು ಬಂದರೆ ನಾನು ಅವರಿಗೆ ಹಾಗೆ ಫ್ರೀಯಾಗಿ ನಾವು ಇದನ್ನು ಕಂಪ್ಯೂಟರ್ನ ಕಲಿಸಿ ಸರ್ಟಿಫಿಕೇಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ನಾನು. ಹಾಗೆ ಪರಿಸರ ಪ್ರೇಮಿಯಾಗಿರುವ ನೀವು ಅಲ್ಲಲ್ಲಿ ಗಿಡ ಹೌದು, ಪರಿಸರ ಪ್ರೇಮಿಯಾಗಿ ಎಲ್ಲ ಕಡೆ ಅಂದರೆ ಗಿಡಗಳನ್ನು ವಿತರಣೆ ಮಾಡುವಂಥದ್ದು, ಸ್ವತಃ ನಾನೇ ಹೋಗಿ ನಡುವಂಥದ್ದು. ಮತ್ತೆ ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಬಂತು ಅಂತ ಹೇಳಿದರೆ ನಾವು ಗಮ್ಮತ್ತು ಮಾಡೋದಿಲ್ಲ, ಹೋಟೆಲಿಗೆ ಹೋಗೋ ಮತ್ತೊಂದು ಇನ್ನೊಂದು ಮಾಡೋದಿಲ್ಲ. ಅನಾಥ ಮಕ್ಕಳಿಗೆ ಫುಡ್ ಕೊಡುವಂಥದ್ದು, ಊಟ ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು ಆ ಮಕ್ಕಳಿಗೆ. ಹಾಗೆ ಇನ್ನೊಂದು ಮುಖ್ಯವಾದಂಥ ಒಂದು ಶಿಕ್ಷಕ ವೃತ್ತಿಯಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದವರನ್ನು ಕೂಡ ನೀವು ಗುರುತಿಸಿ ಸನ್ಮಾನಿಸಿದ್ದೀರಿ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿ ಒಂದು ಸಾಧಾರಣ ನಾನೊಂದು 25 ಮಹಿಳೆಯರನ್ನಾಗಿರ್ಬೋದು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೇನೆ ನಾನು. ಎಲ್ಲ ನಿವೃತ್ತ ಶಿಕ್ಷಕರಿರ್ಬೋದು ಅಥವಾ ಕಲಿಕೆಯಲ್ಲಿ ಮುಂದೆ ಇರುವಂತಹ ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೇನೆ. ಇದೆಲ್ಲ ಕೂಡ ನನ್ನ ಒಂದು ಸಮಾಜ ಸೇವೆ ಅಂತ ಹೇಳ್ಬೋದು. ಹಾಗೆ ಈ ಎಲ್ಲ ಸೇವೆಗಳಿಗಾಗಿ ನಿಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿಗಳು? ನನಗೆ JCಯಿಂದ ನನಗೆ ಸಾಧನಶ್ರೀ ಪ್ರಶಸ್ತಿ ಅಂತ ಹೇಳಿ ನನಗೆ JC ವಲಯದಿಂದ, ಅಂದರೆ ಮಂಗಳೂರು ಮತ್ತು ಉಡುಪಿ ವಲಯದಿಂದ ನನಗೆ ಸಾಧನಶ್ರೀ ಪ್ರಶಸ್ತಿ ಅಂತ ಹೇಳಿ ಕೊಟ್ಟರು. ಆಮೇಲೆ ಕಮಲಪತ್ರ ಪ್ರಶಸ್ತಿ ಅಂತ ಹೇಳಿ ಹೆಬ್ರಿ ತಾಲೂಕಿನ JCI ವತಿಯಿಂದ ನನಗೆ ಕಮಲಪತ್ರ ಪ್ರಶಸ್ತಿ ಅಂತ ಹೇಳಿ ಕೊಟ್ಟರು. ಆಮೇಲೆ ನನಗೆ ಲಯನ್ಸ್ ಕ್ಲಬ್ಬಿಂದ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು, ಹೀಗೆ ನಂಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಗಳು ಆಗಿದ್ದಾವೆ. ಹಾಗೆ ನಾನು ಹೆಚ್ಚು ಪ್ರಚಾರಕ್ಕೆ ಹೋದವಳಲ್ಲ, ನನಗೆ ಮತ್ತೆ ಪ್ರಶಸ್ತಿಗಳನ್ನು ಹುಡುಕಿಕೊಂಡು ನಾನು ಹೋದವಳಲ್ಲ. ಹಾಗೆ ನನ್ನಷ್ಟಕ್ಕೆ ನಾನು ಸಮಾಜ ಸೇವೆ ಮಾಡ್ತಾ ಹೋಗುವಂಥದ್ದು. ಹಾಗೆ ನನಗೆ ಇದಕ್ಕೆ ಸಪೋರ್ಟಾಗಿ ನಿಂತವರು ನನಗೆ ಹೊರಗಡೆಯಿಂದ ಅಂತ ಹೇಳಿದರೆ ನನಗೆ BC ರಾವ್ ಶಿವಪುರ, ಅವರ ಹೆಸರು ನೀವು ಕೇಳಿರ್ಬೋದು. ಅವರು ತುಂಬ ಸಪೋರ್ಟ್ ಮಾಡೋರು, ಈಗಲೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನೀನು ಹೀಗೆ ಮಾಡಬೇಕಮ್ಮ, ಹಾಗೆ ಮಾಡಬೇಕಮ್ಮ, ಈ ರೀತಿ ಮಾಡಬೇಕಮ್ಮ, ಪ್ರತಿ ಸರ್ತಿ ನಂಗೆ ಹೇಳೋರು. ನಾನು ಏನೇ ಮಾಡಿದರೂ ಕೂಡ ಅವರನ್ನು ಕೇಳದೆ ನಾನು ಮಾಡೋದೇ ಇಲ್ಲ, ಅವರ ಮಾರ್ಗದರ್ಶನವನ್ನು ತಗೊಂಡು ನಾನು ಮುಂದೆ ಹೋಗುವಂಥದ್ದು. ಹಾಗೆ ಅವರು ಮತ್ತು ಹೆಬ್ರಿಯಲ್ಲಿ ಗುರುದರ್ಶನ ಅಂತಿದ್ದಾರೆ, ಅವರು ಅಮೃತ ಭಾರತಿ ಮಾತೃಮಂಡಳಿ ಅಧ್ಯಕ್ಷರಾಗಿ ಒಂದು 3 ವರ್ಷ ಸೇವೆ ಮಾಡಿದ್ದೇನೆ. ಅದರಲ್ಲೂ ಕೂಡ ತುಂಬ ದನಗಳಿಗೆಲ್ಲ ಹುಲ್ಲನ್ನು ನೀಡುವಂಥದ್ದು ಇರ್ಬೋದು. ಆಮೇಲೆ ಗೋಗ್ರಸ ನಿಧಿ ಹುಂಡಿಯನ್ನು ವಿತರಣೆ ಮಾಡಿ ಎಲ್ಲ ಮನೆಗಳಿಗೂ ವಿತರಣೆ ಮಾಡಿ 1 ಲಕ್ಷದಿಂದ 1.5 ಲಕ್ಷದವರೆಗೆ ಹಣವನ್ನು ಸಂಗ್ರಹಿಸಿ ಅದನ್ನು ಗೋಶಾಲೆಗೆ ನೀಡಿದ್ದು, ಅಂದರೆ ಗೋಶಾಲೆಯ ಅಭಿವೃದ್ಧಿಗೋಸ್ಕರ ನೀಡಿದ್ದೇನೆ. ಹಾಗೆ ನನಗೆ ಮತ್ತೆಲ್ಲರೂ ಕೂಡ ಊರಿನವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅಮೃತ ಭಾರತೀಯ ಗುರುದರ್ಶನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಈಗ ಸ್ವಲ್ಪ ಹಿಂದೆ ಬಂದೆ, ನನ್ನ ಅತ್ತೆಗೆ ಹುಷಾರಿಲ್ಲ ಅಂತಾಯಿತು, ಹಾಗಾಗಿ ಅವರನ್ನು ನೋಡ್ಕೋಬೇಕು ನಾನು ಅಂತ ಹೇಳಿ 1 ವರ್ಷದಿಂದ ನನಗೆ ಸಮಾಜ ಸೇವೆ ಬೇಡ ಅಂತೇಳಿ ಸ್ವಲ್ಪ ಹಿಂದೆ ಕೂತೆ. ಅತ್ತೆ ಡೆತ್ ಆದರು, ಮಕ್ಕಳು ಹೇಳ್ತಾರೆ, ಅಮ್ಮ ನೀನು ಇನ್ನು ಕೂತ್ಕೋಬೇಡ, ಹೋಗು ಸಮಾಜ ಸೇವೆಗೆ ಹೋಗಬೇಕು, ನೀನು ಮನೇಲಿ ಕೂರ್ಬೇಡ, ನಿಂಗೆ ಏನಾಗುತ್ತೋ ಅದನ್ನು ಮಾಡು ಅಂತ ಹೇಳ್ತಾರೆ ಮಕ್ಕಳು. ಮತ್ತು ಆ ಕಡೆಯಿಂದ ಅಲ್ಲೂ ಕೂಡ BC ರಾಯರು ಅವರೆಲ್ಲ ನೀನು ಕೂರ್ಬೇಡ, ನೀನು ಬಾ ಸಮಾಜಕ್ಕೆ ಬರ್ಬೇಕು, ನೀನಿನ್ನು ಕೆಲಸ ಮಾಡ್ಬೇಕು, ನೀನು ವಯಸ್ಸಾಗ್ತಾ ಕೂರಬಾರ್ದು ಹೇಳ್ತಾರೆ. ಟೆನ್ಷನ್ ಆಗುತ್ತೆ, ಕೆಲವೊಂದು ಕಾಯಿಲೆಗಳು ಬರ್ತವೆ ಅಂತ ಹೇಳಿ. ನಂಗೆ ಇದರಲ್ಲಿ ಸಮಾಜ ಸೇವೆಯಲ್ಲಿ ತುಂಬ ಖುಷಿ ಕೊಟ್ಟಿದೆ. ಹಾಗೆ ನಾನು ಪ್ರತಿದಿನವೂ ಏನು ಮಾಡಬೇಕು, ಏನು ಮಾಡೋದು ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ತುಂಬ ಖುಷಿ ಆಯಿತು ನನ್ನನ್ನು ಇಲ್ಲಿವರೆಗೆ ಕರೆದು. ನಾನು ತುಂಬ ಕೃತಜ್ಞತೆ ಹೇಳಬೇಕು ಅಂತ ಹೇಳಿದರೆ ಲಕ್ಷ್ಮೀ ಮಯ್ಯ
ಚಾರದವರಿಗೆ ಮತ್ತು ರಮಿತಕ್ಕ ಕಾರ್ಕಳ ಅವ್ರು ನನ್ನನ್ನು ಗುರುತಿಸಿ ನಿಮಗೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಕೊಟ್ಟು ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ತುಂಬ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಈ ಸಂದರ್ಭದಲ್ಲಿ. ಆಮೇಲೆ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಕೊಟ್ಟಿತ್ತು ನನಗೆ. ಮಾಡಲೇಬೇಕು, ಮಹಿಳೆಯರು ಎಲೆಮರೆಯ ಕಾಯಿ ಅಂತ ಇರ್ತಾರೆ, ಅವರು ಹೊರಗಡೆ ಬರೋದಿಲ್ಲ, ಅವರನ್ನು ನೀವು ಗುರುತಿಸಿ ಇಲ್ಲಿಗೆ ತಂದು ಅವರನ್ನು ಸಮಾಜಕ್ಕೆ ನೀವು ಗುರುತಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಲ್ಲ, ನಂಗೆ ತುಂಬ ಖುಷಿ ಆಯಿತು. ಕೆಲವೊಬ್ಬರಿಗೆ ಈ ಥರ ಎಕ್ಸ್ಪೋಸ್ ಆಗೋದು ಅಥವಾ ಪ್ರಚಾರ ಪಡೆಯೋದು ಇಷ್ಟ ಇರ್ತದೆ, ಇನ್ನು ಕೆಲವರಿಗೆ ಏನೇ ಮಾಡಿದರೂ ಕೂಡ ಪ್ರಚಾರಕ್ಕೆ ಬರಲೇಬಾರ್ದು ಅಂತ ಇರ್ತಾರೆ. ಅಂಥವ್ರನ್ನ ಮುನ್ನೆಲೆಗೆ ತರೋದು ಸ್ವಲ್ಪ ಕಷ್ಟದ ಕೆಲಸ. ಹೌದು ಹೌದು, ಅದನ್ನು ಕೆಲಸನ ಮಾಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು ನಿಮಗೆ. ವೀಣಾ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಸಮಾಜ ಸೇವೆಯ ಬಗ್ಗೆ ವಿವರಗಳನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಹಾಗೆಯೇ ನಿಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ ವೀಕ್ಷಕರೊಂದಿಗೆ ತುಂಬ ಚೆನ್ನಾಗಿ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಒಂದು ಈ ಸಮಾಜ ಸೇವಾ ಕೈಂಕರ್ಯ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.